ನೆಕ್ಸ್ಟ್ ಒಂದು ವಿಶೇಷವಾದ ಸಿನಿಮಾವನ್ನು ಕಂಡಿದ್ದಾರೆ. ಇದೊಂದು ಥೀಮ್ ಇಟ್ಕೊಂಡು ಒಬ್ಬ ಮನುಷ್ಯ ಮನಸ್ಸಿನಲ್ಲಿ ಕೆಟ್ಟದ್ದಿದ್ದನ್ನು ಹೋಗಲಾಡಿಸ್ಕೊಂಡು ಮನೆ ಜೀವನವನ್ನು ಸಾಗಿಸಲಿಕ್ಕೆ ಒಂದು ಮಾರ್ಗದರ್ಶನ ಆ ನೀತಿಯನ್ನು ಪಾಲನೆ ಮಾಡೋದು ಮನುಷ್ಯನಲ್ಲಿ ಒಂದು ಆರೋಗ್ಯಕರವಾದ ಬದುಕನ್ನು ಸಾಗಿಸಲಿಕ್ಕೆ ಬೇಕಾದ ಜೀವನ ಈ ಸಿನಿಮಾದಲ್ಲಿ ಅಳವಡಿಸಿಕೊಂಡದನ್ನು ಸಿನಿಮಾ ಮಾಡಿದ್ದಾರೆ. ಮತ್ತು ಯಾವುದೇ ಸಿನಿಮಾ ಬಗ್ಗೆ ಜನಗಳ ಮನಸ್ಸಿನಲ್ಲಿ ಪರಿಣಾಮ ಬೀರುತ್ತೆ ಮತ್ತು ಈ ಸಿನಿಮಾ ಒಳ್ಳೆಯ ಪರಿಣಾಮ ಬೀರುವಂತಹ ರೀತಿಯಲ್ಲಿ ಮನಸ್ಸಿನ ಮೇಲೆ ಭಾರತ ಸಿನಿಮಾ ಬೇಕಾಗಿದೆ. ಎಲ್ಲ ಇವರೆಲ್ಲ ಇರುವಂಥದ್ದು ನಮ್ಮ ನಿರ್ದೇಶಕರು ಎಲ್ಲ ಸೇರಿ ಜೀವನ ಮಾಡಿದ್ದಾರೆ. ಒಂದು ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡುವಂಥ ಸಿನಿಮಾ ತುಂಬ ಖುಷಿಯಾಗುತ್ತೆ. ಇವತ್ತು ಮಠಕ್ಕೆ ಬಂದು ಗುರುಗಳ ಆಶೀರ್ವಾದ ತೊಗೊಂಡಿದ್ದೀನಿ. ಇದಕ್ಕಿಂತ ಖುಷಿ ಏನೂ ಇಲ್ಲ. ಭಾಳ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬಂದಿರೋದು ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟು ರಿಲೀಸ್ ಆಗಿದೆ. ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ ನಮ್ಮ ತಂಡದ ಜೊತೆ. ತುಂಬ ಖುಷಿ ಇದೆ. ತುಂಬ ಖುಷಿಪಟ್ಟರು. ಅವ್ರ ಸಮಾಜಕ್ಕೆ ಏನು ನಾವು ಕಳಕಳಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದನ್ನು ಅವರು ವ್ಯಕ್ತಪಡಿಸಿದ್ರು. ಭಾಳ ಖುಷಿ ಆಯಿತು ಅವ್ರ ಆಶೀರ್ವಾದ ತಗೊಂಡು. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ರಿಲೀಸ್ ಆಗ್ತಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾವು ಏನು ಕೇಳ್ಕೊತೀವಿ ಅಂದರೆ, ಇಡೀ ಕನ್ನಡ ಜನತೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಒಂದು ಒಳ್ಳೆ ಕತೆ ಕೊಟ್ಟಿದ್ದೀವಿ. ನಮ್ಮ ಹೊಸಬ್ರ ಸಿನಿಮಾ ನಿಮಗೆ ಪ್ರೋತ್ಸಾಹ ಪ್ರೀತಿ ಇರಲಿ. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ನಾವು ಒಂದು ಒಳ್ಳೆ ಸಿನಿಮಾ ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಏನು ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದ್ದೀವಿ, ಅದನ್ನು ಎಲ್ಲ ಪ್ರೇಕ್ಷಕರಿಗೂ ಅದು ಮನಮುಟ್ಟುತ್ತೆ ಅಂತ ನನ್ನ ಅನಿಸಿಕೆ. ತುಂಬ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಅವ್ರು ನಮ್ಮ ಟ್ರೇಲರ್ ನೋಡಿದ್ರು, ಇಷ್ಟಪಟ್ಟರು. ಸೊ ಅದಕ್ಕೆ ತುಂಬ ಪಾಸಿಟಿವ್ ಎನರ್ಜಿಯಲ್ಲಿದ್ದೀವಿ. ನಾನು ಬಿಪಿ ಅಂಬಾನಿ ಜೂನಿಯರ್ ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಅದಾಗಲಿ 4 ಸಾಂಗ್ ಇದೆ. ಸಾಂಗ್ ರಿಲೀಸ್ ಆಗಿದೆ. ಆ್ಯಕ್ಚುಲಿ ತುಂಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಡೆಫಿನೆಟ್ಲಿ ನೋಡಿ ನಿಮಗೆ ಇಷ್ಟ ಆಗಿದೆ. ಬೇಸಿಕ್ಲಿ ನಾನೊಂದು ಕಾರ್ಪೊರೇಟ್ ಕಂಪ್ನಿ ಇಟ್ಕೊಂಡು ನಾನು CA ಆಗಿ ನನ್ನದು ಬಿಸ್ನೆಸ್ ಇದೆ. ಮೊದಲನೇ ಸಿನಿಮಾ ಪ್ರೊಡ್ಯೂಸರ್ ಆಗಿ ಪ್ರವೀರು ಮತ್ತು ನಮ್ಮ ನಿರ್ದೇಶಕರು ಸುರಾಗ್ ಒಂದು ಒಳ್ಳೆ ಕತೆ ತಗೊಂಡ್ಬಂದಾಗ ಅವ್ರಿಗೆ ನಿರ್ಮಾಪಕರು ಸಿಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್ ಇತ್ತು. ಸಪೋರ್ಟ್ ಮಾಡಿಕೊಂಡು ನನಗೆ ಸಿನಿಮಾ ಮಾಡೋ ಪ್ರಯತ್ನ ಕೈಗೊಂಡು ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ ಪ್ರಶ್ನೆಗೆ ಹೇಳಬೇಕು ಅಂತಂದರೆ, ಒಂದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಕಾರಣದಿಂದ ನಿದ್ದೆ ಬರದೇ ಸೊ ಚಿಕ್ಕ ಹುಡುಗರಿಗಾಯಿತು, ದೊಡ್ಡವ್ರಿಗಾಯಿತು, ಅಥವಾ ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಆದ ಕಾರಣದಿಂದ ನಿದ್ದೆ ಬರಲ್ಲ. ನಮ್ಮ ಸಿನಿಮಾದಲ್ಲೂ ಒಂದು ಬರೀ ಕಾರಣದಿಂದ ಹೀರೋ ನಿದ್ದೆ ಬರ್ತಾ ಇರಲ್ಲ. ಆ ಸಮಸ್ಯೆ ಯಾವಾಗ ಶುರು ಆಗ್ತದೆ, ಏನಕ್ಕೆ ಶುರು ಆಗ್ತದೆ, ಅದನ್ನು ನಮ್ಮ ಹೀರೋಯಿನ್ ನಿದ್ರಾ ದೇವತೆ ಅವತಾರದಲ್ಲಿ ಇರ್ತಾರೆ ಸಿನಿಮಾದಲ್ಲಿ. ಬೇರೆ ಬೇರೆ ನಮ್ಗೆ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಭಾಳ ಇದೆ. ಅದರಲ್ಲಿ ಹೇಗೆ ನಮ್ಮ ಹೀರೋ ನಿದ್ದೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಆ ಕತೆ ನೋಡಿದ್ಮೇಲೆ ಜನಗಳು ತಮ್ಮ ಜೀವನದಲ್ಲಿ ನಿದ್ದೆ ಬರದೇ ಇರೋ ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಸಿನಿಮಾ ಭಾಳ ಚೆನ್ನಾಗಿದೆ. ಒಂದು ಮೆಸೇಜ್ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಮತ್ತು ಅಷ್ಟೇ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗು ಮಾಡಿದ್ರು ಸಿನಿಮಾ. ಭಾಳ ಚೆನ್ನಾಗಿದೆ. ಇಲ್ಲ ಇದು ಭಾಳ ಡಿಫ್ರೆಂಟ್. ನಿದ್ದೆ ಅಂದರೆ ಅದು ರೀಸನ್ನೇ ಬೇರೆ ಯುನೀಕ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಹುಡುಗರಿಗೆ ಕೆಲವು ಟ್ರಾಮಾ ಶುರು ಆಗುತ್ತೆ. ಅಂದರೆ ಏನೋ ಒಂದು ಎದುರ್ಕೊಂತಾರೆ, ಅದರಿಂದ ಏನೋ ಒಂದು ಎದುರ್ಕೊಂಡು ನಿದ್ದೆ ಹೋಗಿರುತ್ತೆ. ಆ ಥರ ಬೇರೆ ಬೇರೆ ರೀಸನ್ಸ್ ಇದೆ ಇದರಲ್ಲಿ. ಇದು ಹಿಂದೆ ಬಂದಿರೋ ಯಾವುದೇ ಸಿನಿಮಾಗೂ ಯಾವುದೇ ಆ್ಯಂಗಲಲ್ಲೂ ಕಂಪ್ಯಾರಿಸನ್ ಇಲ್ಲ. ಭಾಳ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದರೊಳಗಡೆ ಒಂದು ಎಂಟರ್ಟೈನಿಂಗ್ ಆ್ಯಂಗಲ್ ಇದೆ, ಇನ್ನೊಂದು ಒಳ್ಳೆ ಬ್ಯೂಟಿಫುಲ್
ಲವ್ ಸ್ಟೋರಿ, ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಇದೆ. ಒಳ್ಳೆ ದೊಡ್ಡ ತಾರಾಗಣ ಇದೆ. ಶೈನ್ ಶೆಟ್ಟಿ ಅವರೊಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಸುಧಾರಾಣಿ ಮೇಡಮ್ ಅವರು ಒಂದು ಒಳ್ಳೆ ಅಮ್ಮನ ಪಾತ್ರ ಮಾಡಿದ್ದಾರೆ. ಮತ್ತು ಶ್ರುತಿ ಹರಿಹರನ್ ಅವರು ಒಳ್ಳೆ ರೋಲ್ ಮಾಡಿದ್ದಾರೆ. ಕಾಮಿಡಿ, ನಮ್ಮ ಹಾಸ್ಟೆಲ್ ಹುಡುಗರು ಕಾಮಿಡಿ ಖ್ಯಾತಿಯಾದ ಶ್ರೀವತ್ಸ ಒಂದು ಒಳ್ಳೆ ಕಾಮಿಡಿ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಒಳ್ಳೆ ಟೀಮು, ಪ್ಲಸ್ ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಸ್ಟ್ರಾಂಗ್ ಇದೆ. DOP ಮತ್ತು ನಮ್ಮ ಡೈರೆಕ್ಟ್ರಿಗೆ ಯುರೋಪಲ್ಲಿ ಸ್ಕೂಲ್ ಆಫ್ ಫಿಲ್ಮ್ ಸ್ಕೂಲ್ ಫೈನಾಗಿ ಬಂದಿರೋ ಟೀಮ್. ಸೊ ಅವರು ಟೆಕ್ನಿಕಲ್ಲಿನೂ ನಾವು ಅದರದ್ದು ಕಲರ್ ಗ್ರೇಡಿಂಗ್ ಎಲ್ಲ ನಾವು ಯುರೋಪಲ್ಲಿ ಮಾಡಿಸಿದ್ವಿ. ಅಂದರೆ ಟೆಕ್ನಿಕಲಿ ಯಾವುದೇ ಆ್ಯಂಗಲಿಂದನೂ ಒಂದು ಹಾಲಿವುಡ್ ಅಥವಾ ಇಂಟರ್ನ್ಯಾಷನಲ್ ಕ್ವಾಲಿಟಿನಲ್ಲಿ ಯಾವುದು ಕಡಿಮೆ ಆಗುತ್ತೆ ಇರೋ ಥರನೇ ನಾವು ಸಿನಿಮಾ ಮಾಡಿದ್ದೀವಿ. ಹೊಸಬರದು, ಬಟ್ ನೀವೆಲ್ಲ ನಮಗೆ ಪ್ರೋತ್ಸಾಹ ಮಾಡಿದ್ರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನೋ ಭರವಸೆ. ನಾನು ಮೂವಿ ನೋಡಿದೆಲ್ಲ ನಿದ್ದೆ ಮಾಡ್ತಾರೆ ಸರ್. ಮತ್ತೆ ಅಲ್ಲ, ಥಿಯೇಟರ್ ನಿದ್ದೆ ಯಾರು ಮಾಡಕ್ಕೆ ಬಿಡಲ್ಲ. ನಿದ್ದೆ ಹೆಂಗ್ ಸಿನಿಮಾ ಮಾಡೋದು ಅಂತ ಚೆನ್ನಾಗಿ ಕಲಿತಾರೆ. ತೋರಿಸ್ತೀವಿ. ಅಂದರೆ ಅದರೊಳಗಡೆ ಇರೋ ಕಾರಣಗಳು, ಅದರಲ್ಲಿ ಹೇಗೆ ಬರ್ಬೋದು, ಥಿಯೇಟ್ರಿಂದ ಹೊರಗೆ ಬಂದಮೇಲೆ ನಿರಾಳವಾಗಿ ಅಲ್ಲಿ ನಾವು ಕೊಡೋ ಕ್ಲೈಮ್ಯಾಕ್ಸ್ ನೋಡಿದ್ಮೇಲಂತೂ ನೆಮ್ಮದಿಯಿಂದ ಎಲ್ಲರೂ ಅವ್ರ ಮನೆಗೆ ಹೋಗಿ ನಿದ್ದೆ ಮಾಡೋದಂತೆ ಅಷ್ಟೇ. ಜಯರಾಮ್ ದೇವಸಮುದ್ರ ಅಂತ.